ಡೆಹ್ರಾಡೂನ್ನಲ್ಲಿ ಪ್ರಳಯ ಸದೃಶ ಮೇಘಸ್ಫೋಟ. ತಡರಾತ್ರಿ ಡೆಹ್ರಾಡೂನ್ನಲ್ಲಿ ಸಹಸ್ರಧಾರದಲ್ಲಿ ಪ್ರಕೃತಿ ವೈಪರೀತ್ಯ ಉಂಟಾಗಿದೆ. ಡೆಹ್ರಾಡೂನ್ನಲ್ಲಿ ಪ್ರಳಯ ಸದೃಶ ಮೇಘಸ್ಫೋಟ. ತಡರಾತ್ರಿ ಡೆಹ್ರಾಡೂನ್ನ ಸಹಸ್ರಧಾರದಲ್ಲಿ ಪ್ರಕೃತಿ ವೈಪರೀತ್ಯ. ಉಕ್ಕಿ ಹರಿದ ತತ್ಸಾ ನದಿ, ಕೊಚ್ಚಿ ಹೋದ ಮನೆಗಳು. ನೋಡುತ್ತಲೇ ಅಂಗಡಿ ಮುಂಗಟ್ಟುಗಳು, ರಸ್ತೆಗಳು ನಾಶ ಆಗಿದೆ. ಕನಿಷ್ಠ 2 ನಾಪತ್ತೆ, ಹಲವರಿಗೆ ತೀವ್ರ ಗಾಯಗಳಾಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಸಖತ್ ವೈರಲ್ ಆಗಿದ್ದು, ಬಿರುಗಾಳಿ ಸಹಿತ ಭಾರಿ ಮಳೆ ಮುನ್ಸೂಚನೆ, ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಡೆಹ್ರಾಡೂನ್ನಲ್ಲಿ ಪ್ರಳಯ ಸದೃಶ ಮೇಘಸ್ಫೋಟ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಅದು. ತಡರಾತ್ರಿ ಡೆಹ್ರಾಡೂನ್ನ ಸಹಸ್ರಧಾರದಲ್ಲಿ ಪ್ರಕೃತಿ ವಿಕೋಪ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಮೇಘಸ್ಫೋಟದಲ್ಲಿ ಇಡೀ ಗ್ರಾಮ ಕೊಚ್ಕೊಂಡು ಹೋಗಿದೆ. ನೀರಿನಲ್ಲಿ ಮನೆಗಳು ತೇಲ್ತಾ ಇದೆ, ಹೋಟೆಲ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ಜಲಾಮಯ. ಸೊ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋದಂತಹ, ಎಂಥವರನ್ನೂ ಭಯಪಡಿಸುವಂತಹ ದೃಶ್ಯ ಇದು. ಡೆಹ್ರಾಡೂನ್ನಲ್ಲಿ ಸಹಸ್ರಧಾರದಲ್ಲಿ ಪ್ರಕೃತಿ ವೈಪರೀತ್ಯ. ಉಕ್ಕಿ ಹರಿದಂತಹ ತಮ್ಸಾ ನದಿ, ಕೊಚ್ಚಿ ಹೋದ ಮನೆಗಳು. ನೋಡ್ತಿದ್ದ ಹಾಗೆ ಅಂಗಡಿ ಮುಂಗಟ್ಟುಗಳು, ರಸ್ತೆಗಳು ಎಲ್ಲವೂ ಸರ್ವನಾಶ. ಕನಿಷ್ಠ 2 ನಾಪತ್ತೆ, ಹಲವರಿಗೆ ತೀವ್ರ ಗಾಯಗಳಾಗಿದೆ ಅನ್ನೋ ವರದಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ. ಬಿರುಗಾಳಿ ಸಹಿತ ಭಾರಿ ಮಳೆ ಮುನ್ಸೂಚನೆ, ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಸೊ ಡೆಹ್ರಾಡೂನ್ನಲ್ಲಿ ನಿಲ್ಲದ ಮಳೆ, ವಿಪರೀತವಾದಂತಹ ಮಳೆ. ಆ ಮಳೆಯಲ್ಲಿ ಸಾಕಷ್ಟು ರೈತರು ಬೆಳೆದಿದ್ದಂತಹ ಬೆಳೆಗಳು ನಾಶ ಆಗಿದೆ. ಇನ್ನು ಆ ಗ್ರಾಮದಲ್ಲಿದ್ದಂತಹ ಅನೇಕ ಕಟ್ಟಡಗಳು ಜಲಾವೃತಗೊಂಡಿರುವಂತಹದ್ದು. ಸೊ ಮನೆಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋದಂತಹ ಸಾಕಷ್ಟು ಉದಾಹರಣೆಗಳು. ಹೀಗೆ 2 ನಾಪತ್ತೆಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಒಂದು, ಈ ರಭಸವಾಗಿ ಕೊಚ್ಕೊಂಡು ಹೋಗ್ತಾ ಇರತಕ್ಕಂತಹ ನೀರಿನಲ್ಲಿ ಅವರು ನಾಪತ್ತೆಯಾಗಿರ್ಬೋದು ಎಂದು ಶಂಕಿಸಲಾಗಿದ್ದು, ಅಥವಾ ಈ ಒಂದು ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇತ್ತಿಂದತ್ತ ಓಡಾಡಿರಬಹುದು, ಒಟ್ಟಾರೆ ಗ್ರಾಮ ಬಿಟ್ಟು ಬೇರೆ ಗ್ರಾಮದಲ್ಲಿ ಇರಬಹುದು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಈವರೆಗೂ ಆ ನಾಪತ್ತೆಯಾದವರ ಸುಳಿವು ಇಲ್ಲ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.